ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿಸ್ಟರ್ ಸಿಸ್ಟರ್, ಆ ಫಾರಿನ್ ಡಾಕ್ಟ್ರು ಭಾಗ್ಯನ ಬೇಗ ಗುಣ ಮಾಡ್ತೀನಿ ಅಂತೇಳಿ ಇಷ್ಟು ಮೆಡಿಸಿನ್ ಬರ್ಕೊಟ್ಟಿದ್ದಾನಲ್ಲ, ಅದಕ್ಕೆ ರಿಪ್ಲೇಸ್ಮೆಂಟ್ ಆಗಿ ಇನ್ನೊಂದು ಮೆಡಿಸಿನ್ ತಗೊಂಬ ಅಂತ ಹೇಳಿದ್ಯಲ್ಲ, ನೋಡಿ ತಗೊಂಬಂದಿದ್ದೀನಿ. ವೆರಿ ಗುಡ್ ಅಣ್ಣ. ಸಿಸ್ಟರ್, ಆ ಡಾಕ್ಟರ್ ಕೊಟ್ಟಿರೋ ಪೌಡ್ರು ಮೆಮೊರಿ ಬೂಸ್ಟಿಗೆ, ಇದು ಮೆಮೊರಿ ಲಾಸ್ಗೆ. ಅದು ಪ್ಲಸ್, ಇದು ಮೈನಸ್. ಅವ್ರು ತಿಳ್ಕೊಂಡಿರ್ತಾರೆ ಡೇ ಬೈ ಡೇ ಮೆಮೊರಿ ಬೂಸ್ಟ್ ಆಗುತ್ತೆ ಅಂತ. ಮೆಮೊರಿ ಮೋರಿಗೆ ಬೀಳುತ್ತೆ, ಹಳ್ಳ ಹಿಡಿದೋಗುತ್ತೆ ಅಂತ ಅವ್ರಿಗೇನು ಗೊತ್ತು ಅಲ್ವಾ? ಅದೇ ತಾನೇ ಅಣ್ಣ ನಮಗೂ ಬೇಕಾಗಿರೋದು. ಅವ್ರು ಎಂಥದ್ದೇ ಮೆಡಿಸಿನ್ ಕೊಡಲಿ, ಅದ್ರ ಜೊತೆಗೆ ಈ ಮೆಡಿಸಿನ್ ಎಕ್ಸ್ಚೇಂಜ್ ಆಗ್ತಾನೆ ಇರಬೇಕು. ನೆಕ್ಸ್ಟ್ ಟೈಮ್ ಪ್ರಿಸ್ಕ್ರಿಪ್ಷನಲ್ಲೇ ಇದು ಬರೋ ಥರ ನೋಡ್ಕೋಬೇಕು. ಅದಕ್ಕೆ ಒಬ್ಬ ಒಳ್ಳೆ ಕ್ಯಾಂಡಿಡೇಟ್ನ ಹುಡುಕ್ಬೇಕು. ಬಂದಿರೋನು ಕಾಂಜಿ ಪಿಂಜಿ ಡಾಕ್ಟರ್ ಅಲ್ಲ, ಗೌತಮ್ ಫ್ರೆಂಡು. ಅವ್ನು ಇದಕ್ಕೆಲ್ಲ ಒಪ್ಕೊಂಡ್ಬಿಡ್ತಾನ? ದುಡ್ಡು ಕೊಡೋಣ ಅಂದ್ರೆ ಅದು ವರ್ಕೌಟ್ ಆಗಲ್ಲ ಸಿಸ್ಟರ್. ಡಾಲರ್ ಮುಂದೆ ರೂಪಾಯಿ ಹೆಂಗ್ ವರ್ಕೌಟ್ ಆಗುತ್ತೆ ಹೇಳು? ನಾವು ಚಿಲ್ರೆ ಬಿಡ್ತೀವಿ, ಚಿಲ್ರೆ. ಏನಣ್ಣ ಬುದ್ಧಿ ಇಲ್ಲದೆ ಇರೋ ಥರ ಮಾತಾಡ್ತೀಯಲ್ಲ? ಅಲ್ಲ, ಪೇಷಂಟ್ನ ಚೆಕ್ ಮಾಡೋದು, ಮೆಡಿಸಿನ್ ಬರೆದು ಕೊಡೋದು ಡಾಕ್ಟರ್. ಆದರೆ ಮೆಡಿಸಿನ್ ಕೊಡೋದು ಯಾರು? ನರ್ಸ್ ತಾನೆ. ನಾವು ನಮ್ಮ ಕೆಲಸನ ನರ್ಸ್ ಮುಖಾಂತರ ಮಾಡಿಸ್ಬೇಕು. ಓ, ಅಂದ್ರೆ ನರ್ಸಿಗೆ ನೈಸ್ ಮಾಡಬೇಕು ಅಂತ್ಯಾನು? ಸರಿ, ನಡಿ ಹೋಗೋಣ. ನರ್ಸ್ ಹತ್ರನಾ? ಏನಣ್ಣ, ಆ ಬಾಗಿನ ರೂಮ್ಗೆ ಈ ಮೆಡಿಸಿನ್ ಎಕ್ಸ್ಚೇಂಜ್ ಮಾಡಬೇಕಲ್ವಾ? ನೀನು ನರ್ಸ್ ಅಂತೀಯಲ್ಲ, ನನಗೆಲ್ಲ ಬರ್ತೇವೆ. ಹಾಂ, ಇಟ್ಕೋ, ನಡಿ. ನಾವು ಬರ್ತಾ ಇರೋದು ನೋಡಿದ್ರೆ ಹುಲಿ ಬೇಟೆ ಆಡಕ್ಕೆ ಮುಂಚೆ ಹುಂಚ ಹಾಕತ್ತಲ್ಲ, ಆ ಥರ ಕಾಣಿಸ್ತಾ ಇಲ್ವಾ? ಅದಕ್ಕೆ ಪ್ರಜ್ಞೆ ಇಲ್ಲ, ಪ್ರಾಣ ಮಾತ್ರ ಇರೋದು, ಗೋಚರವೇ ಇಲ್ಲ. ಬಂದಿದ್ದ ಕೆಲಸ ಮಾಡು. ನೀನು ಅವಳ ಹತ್ರ ಪ್ರೀತಿಯಿಂದ ಮಾತಾಡುತ್ತಲೇ ಇರು, ನಾನು ನನ್ನ ಕೆಲಸವನ್ನು ಮುಗಿಸುವೇನು. ಸಿಸ್ಟರ್ ಬಾ. ರೀ, ಏನ್ರಿ ಆಗಿದೆ ನಿಮಗೆ? ಊರ್ನವ್ರಿಗೆಲ್ಲ ಬುದ್ಧಿ ಹೇಳ್ತೀರಾ, ಆ ಮನೇಲಿ ಬುದ್ಧಿ ಎಲ್ಲಿ ಹೋಗುತ್ತೆ? ಓಹೋ, ಬಹುಶಃ ನಿಮ್ಮ ಬ್ರೇನು ಬರೀ ಕ್ಲಾಸ್ ರೂಮಲ್ಲಿ ಮಾತ್ರ ಕೆಲಸ ಮಾಡುತ್ತೆ ಅನ್ಸುತ್ತೆ. ಪಾಪ ಈಗ ರಿಟೈರ್ ಆಗಿಬಿಟ್ಟಿದ್ದೀರಲ್ಲ, ಅದಕ್ಕೆ ನಿಮ್ಮ ಬ್ರೇನು ರಿಟೈರ್ಮೆಂಟ್ ತೊಗೊಂಡ್ಬಿಟ್ಟಿದೆ ಅಲ್ವಾ? ಮುಂದಾಕಿರಿ ಅಲ್ವೇ, ನನ್ನ ಪಾಡಿಗೆ ನಾನು ಪೇಪರ್ ಓದ್ತಾ ಕೂತಿದ್ದೀನಿ, ಬಂದವಳೆ ಸೀದಾ ವಟ 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 ಅಂತ ಬೈತಾ ಇದ್ರೆ ನಾನು ಏನೇ ಹೇಳಬೇಕು? ಬೈಯೋದು ಬೈತಿದ್ಯಾ ತಾನೆ? ಯಾತಕ್ಕೆ ಬೈತಿದ್ಯಾ ಅಂತ ಕಾರಣ ಕೊಟ್ಟು ಬೈಯಿ, ನನಗೂ ಒಂದು ಕ್ಲಾರಿಟಿ ಸಿಗತ್ತೆ. ಆಹಾ, ನನ್ನ ಮಡದಿ ಮಂದಾಕಿನಿ ಈ ಕಾರಣಕ್ಕೆ ನನಗೆ ಬೈತಾ ಇದ್ದಾಳೆ ಅಂತ ಅರ್ಥ ಆಗತ್ತೆ. ಓಲಿ, ಅಂತ ತಪ್ಪು ನಾನು ಏನು ಮಾಡಿದೆ ಹೇಳು? ಏನು ಮಾಡಿದ್ರ? ಅಲ್ಲ ರೀ, ಸುಮ್ಮನೆ ಇರ್ತೆ ಹೋಗಿ ಮಹಿಮಾ ಹತ್ರ ಮಗು ಮಾಡ್ಕೊಳ್ಳಿ ಅಂತ ಯಾಕ್ರಿ ಹೇಳಿದ್ರಿ? ಅವಳ ಲೈಫಲ್ಲಿ ಏನು ನಡೆದಿದೆ ಅನ್ನೋದನ್ನ ಮರ್ತು ಹೋಗ್ಬಿಟ್ರ? ಅಲ್ಲೇ ಬೈಬೇಕು ಅಂತ ಅನ್ಕೊಂಡಿದ್ದೆ, ಆದರೆ ಕಟ್ಕೊಂಡು ಗಂಡನ್ನ ಎಲ್ಲಾರ ಮುಂದೆ ಬೈಬಾರ್ದು ಅಂತ ಸುಮ್ಮನಾದೆ. ಓಹೋ, ಈ ಸ್ಟಾಕ್ ಕ್ಲಿಯರೆನ್ಸ್ ಥರ ಆಗ ಬೈಯಕ್ಕಾಗಲಿಲ್ಲ ಅಂತ ಈಗ ಬೈತಾ ಇದೆಯಾ? ನೋಡ್ರಿ, ನಿಮ್ಮನ್ನು ಬೈಯೋ ಉದ್ದೇಶ ನನಗೂ ಇಲ್ಲ, ಆದರೆ ಬೈಸ್ಕೊಳ್ಳೋಂಥ ಕೆಲಸ ನೀವು ಮಾಡ್ತೀವಿ. ಈಗಷ್ಟೇ ಮಹಿಮಾ ಆ ಘಟನೆಯಿಂದ ಆಚೆ ಬರ್ತಾ ಇದೆ. ಮಗು ಬೇಕು ನಿಜ, ಆದರೆ ಈಗ ಅದನ್ನು ಪ್ರಸ್ತಾಪ ಮಾಡೋ ಅಗತ್ಯ ಏನಿತ್ತು ಹೇಳಿ? ಅಯ್ಯ, ಅದಕ್ಕಾಗಲೇ ಸಾರಿ ಹೇಳಿದ್ನಲ್ಲೇ, ಅದನ್ನ ಅಲ್ಲಿಗೆ ಬಿಟ್ಬಿಡು, ಅದನ್ನ ಯಾಕೆ ರಬ್ಬರ್ ಥರ ಹಿಡಿತಿದ್ಯಾ? ಇನ್ನೇನು ಮಾಡ್ಬೇಕು ನಾನು? ಏನು ಮುಗೀತು? ಪಾಪ ಅವಳು ಅದ್ರ ಬಗ್ಗೆನೇ ತಲೆ ಕೆಡ್ಸ್ಕೊಂಡು ಕೂತಿರ್ತಾಳೆ. ನಾನೇನು ಮಾಡಲಿ ಮಂದಾಕಿನಿ? ನಾನು ಹೇಳಬಾರ್ದು ಅಂತಿದ್ದೆ, ಆ ವಿಚಾರ ಎತ್ತಲೇಬಾರ್ದು ಅಂತಿದ್ದೆ. ಆದರೆ ಎಷ್ಟು ದಿನ ಸುಮ್ಮನಿರೋದು? ಒಂದಲ್ಲ ಒಂದಿನ ಅದ್ರ ಬಗ್ಗೆ ಚರ್ಚೆ ಮಾಡಲೇಬೇಕಲ್ವಾ? ಅಲ್ಲ, ಜೀವನ ಮುಂದಕ್ಕೆ ನಡಿಬೇಕಲ್ವಾ? ಈಗ ನಾವು ದಾರಿಲಿ ನಡ್ಕೊಂಡೋದ್ರೆ ಎಡುತ್ತೀವಿ, ಹಾಗಂತ ನಡೆಯೋದೇ ಬಿಟ್ಬಿಡ್ತೀವ? ಆವಾಗ ಹಂಗಾಯ್ತು. ಈಗಲೂ ಹಾಗೆ ಆಗತ್ತೆ ಅಂತ ಯಾಕೆ ಅನ್ಕೋಬೇಕು? ಒಳ್ಳೇದು ಆಗ್ಬೋದಲ್ವಾ? ಅದು ಅಲ್ಲದೆ ಈ ವಿಚಾರನ ಮುಂದಕ್ಕೆ ತಳ್ತಾ ಇದ್ರೆ ನಾಳೆ ಮಗು ಆಗೋದೇ ಕಷ್ಟ ಆಗ್ಬಿಡುತ್ತೆ, ಕಾಂಪ್ಲಿಕೇಶನ್ಸ್ ಆಗಲ್ವಾ? ಈ ದೂರದೃಷ್ಟಿ ನಮ್ಗಿರಬೇಕು. ಆ ದೂರದೃಷ್ಟಿಯಿಂದನೇ ನಾನು ಮಾತಾಡಿದೆ. ಅಷ್ಟಕ್ಕೆ ಅಪ್ಸೆಟ್ ಆಗ್ಬಿಟ್ಟು ನೋವಾಗುತ್ತೆ, ಬೇಜಾರಾಗುತ್ತೆ ಅಂದ್ಕೊಂಡ್ಬಿಟ್ರೆ ನಾನೇನು ಮಾಡೋಕ್ಕಾಗುತ್ತೆ? ಇದು ಹೇಗಿದೆ ಗೊತ್ತಾ? ಮಾತ್ರೆ ನುಂಗಿದ್ರೆ ಕಹಿ, ಇಂಜೆಕ್ಷನ್ ತಗೊಂಡ್ರೆ ನೋವಾಗತ್ತೆ ಅಂತ ಮಾತ್ರೆ ಇಂಜೆಕ್ಷನ್ ಬೇಡ ಅಂದ್ಬಿಡು. ರೋಗ ಹೆಂಗೆ ವಾಸಿ ಆಗುತ್ತೆ?
ಸಲಹೆ ಕೊಟ್ರೇನೆ ಸಮಸ್ಯೆ ಬಗೆಹರಿಯೋದು. ಮಾತಾಡಬೇಕು, ಆ ಸಮಯದಲ್ಲಿ ಮಾತಾಡಬೇಕು. ಆದರೂ ನೀವು ಮಾತಾಡಿದ್ದು ನನಗಂತೂ ಇಷ್ಟ ಆಗಲಿಲ್ಲ. ಪಾಪ ಆ ಮಗು ಎಷ್ಟು ಬೇಜಾರು ಮಾಡ್ಕೊಂಡಿರುತ್ತೋ ಏನೋ. ಆ ಮಗು ನಮ್ಮ ಹತ್ರ ಹೇಳ್ಕೊಂಡಿರಲ್ಲ, ನಮಗೆಲ್ಲಿ ಬೇಜಾರಾಗುತ್ತೋ ಅಂತ. ನೀವು ಭೂಮಿ ಹತ್ರ ಮಾತಾಡಿದ್ದು ಸರಿ, ಆದರೆ ಮಹಿಮಾ ಹತ್ರ ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡಬೇಕಿತ್ತು. ಅಯ್ಯ, ಏನ್ ಹೇಳ್ತಿದ್ಯಾ ಮಂದಾಕಿನಿ? ನಾನು ಮನೆ ಹಿರಿಯನಾಗಿ ಹೇಳುವಂತ ಜಾಗದಲ್ಲಿದ್ದು ನಾನು ಹೇಳ್ಬೇಕಾದ್ದು ನನ್ನ ಜವಾಬ್ದಾರಿ ಅಲ್ವಾ? ಇದರಲ್ಲಿ ತಲೆ ಹೋಗುವಂತ ವಿಚಾರ ಏನಿದೆ ನಂಗೆ ಅರ್ಥನೇ ಆಗ್ತಾ ಇಲ್ಲ. ನಿಮಗೆಲ್ಲ ಅರ್ಥ ಆಗುತ್ತೆ, ಯಾಕಂದ್ರೆ ನೀವು ಓಲ್ಡ್ ಮೈಂಡ್ ಸೆಟ್ ಅಲ್ಲೇ ಇದ್ದೀರಾ, ಹಳೇ ಸ್ಕೂಲ್ನವ್ರು, ಅಪ್ಡೇಟೇ ಆಗಿಲ್ಲ. ಈಗಿನ ಮಕ್ಳು ಹಾಗಲ್ಲ ರೀ, ಅವರು ಎಲ್ಲವನ್ನು ನಾನು ನೀವು ತಗೊಂಡಂಗೆ ತಗೊಳ್ಳೋದಿಲ್ಲ ರೀ. ನೋಡಕ್ ಮಾತ್ರ ಮಾಡ್ರನ್ನು ತುಂಬ ಫಾರ್ವರ್ಡು, ಆದರೆ ಈಗಿನ ಕಾಲದ ಮಕ್ಕಳು ತುಂಬ ಸೆನ್ಸಿಟಿವ್. ಏನಾದರೂ ಅಂದರೆ ಏನಾದರೂ ಆದರೆ ಅಗತ್ಯಕ್ಕಿಂತ ಜಾಸ್ತಿ ಮನ್ಸಿಗೆ ಹಚ್ಕೊಂಡ್ಬಿಡ್ತಾರೆ ಗೊತ್ತಾ. ಅವ್ರ ಹತ್ರ ಇನ್ಫಾರ್ಮೇಶನ್ ಸಿಕ್ಕಾಪಟ್ಟೆ ಇರುತ್ತೆ, ಆದರೆ ತಿಳುವಳಿಕೆ ಮಾತ್ರ ಎಳ್ಳಷ್ಟು. ಅದನ್ನು ನಾವು ತಿಳ್ಕೊಂಡು ಅವ್ರ ಹತ್ರ ಮಾತಾಡಬೇಕು ರೀ. ಅದರಲ್ಲೂ ನೀವು ಅವಳ ಹತ್ರ ಈ ವಿಷಯನ ಮಾತಾಡಬಾರ್ದಿತ್ತು. ನೀವು ಈ ವಿಷಯನ ಜೀವ ಹತ್ರ ಹೇಳಬೇಕಿತ್ತು. ಅವನು ಅವಳ ಹತ್ರ ಮಾತಾಡಿರೋನು, ನೀವು ಆ ರೂಟಲ್ಲಿ ಹೋಗ್ಬೇಕಿತ್ತು. ಅದೇ ಸರಿ, ಅದೇ ಕರೆಕ್ಟಾಗಿತ್ತು. ಅವನು ಅವಳ ಹತ್ರ ಮಾತಾಡಿ ಅವಳಿಗೆ ಅರ್ಥ ಮಾಡಿಸಿರೋನು. ಆಯ್ತಮ್ಮ, ಈಗ ಹೇಳ್ಬಿಟ್ಟೆ, ಏನ್ ಮಾಡಕ್ಕಾಗತ್ತೆ? ವಾಪಸ್ ತಗೊಳಕ್ಕಾಗತ್ತಾ? ಬಿಟ್ಬಿಡು, ಅವಳೇ ಸರಿ ಹೋಗ್ತಾಳೆ. ನಾವು ಬಿಟ್ಟಂಗೆ ದೊಡ್ಡದು ಮಾಡಿದ್ರೆ ದೊಡ್ಡದಾಗ್ತಾ ಹೋಗುತ್ತೆ, ಬಿಟ್ರೆ ಸರಿ ಹೋಗುತ್ತೆ. ಈಗೇನು ಮೊಮ್ಮಗು ಬೇಕು ಅಂತ ನಿನಗೆ ಆಸೆ ಇಲ್ವಾ? ಆಸೆ ಇಲ್ಲದೆ ಇರುತ್ತಾ? ನಾನು ಆ ಪ್ರಮೋಷನ್ಗೋಸ್ಕರ ಕಾಯ್ತಾ ಇದ್ದೀನಿ. ಆದರೂ ನಿಂತರ ಮಕ್ಕಳ ಹತ್ರ ಇಂಡೈರೆಕ್ಟಾಗಿ ಮಾತಾಡಿ ಅವ್ರ ಮೇಲೆ ಒತ್ತಡ ಹೇರೋದಿಲ್ಲ ನಾನು. ಆಗೋ ಟೈಮ್ ಎಲ್ಲ ಆಗುತ್ತೆ, ನಮಗೆ ಪೇಷನ್ಸ್ ಇರಬೇಕಷ್ಟೇ. ಆಯ್ತಮ್ಮ, ನಂದೇ ತಪ್ಪು, ನಾನೇ ಸರೆಂಡರ್ ಆಗ್ಬಿಡ್ತೀನಿ. ಏನೋ ಇವ್ರಿಗೂ ಒಂದು ಮಗುವಾಗಿ ಅಲ್ಲಿ ಭೂಮಿಗೂ ಒಂದು ಮಗು ಆಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಇಷ್ಟೊತ್ತು ನಾನು ನಿಮ್ಮ ಹತ್ರ ಏನ್ರಿ ಹೇಳಿದ್ದು? ಅವರೆಲ್ಲ ಬುದ್ಧಿವಂತರು, ಆಗೋ ಟೈಮ್ಗೆ ಎಲ್ಲ ಕರೆಕ್ಟಾಗಿ ಆಗುತ್ತೆ. ಅಗತ್ಯಕ್ಕಿಂತ ಜಾಸ್ತಿ ತಲೆ ಬಿಸಿ ಮಾಡಿಕೊಂಡು ನಿಮ್ಮ ತಲೆ ಹೀಗಾಗಿರೋದು. ಆನಂದ್, ಏನು ಇನ್ನೂ ಯೋಚನೆ ಮಾಡ್ಕೊಂಡು ಕೂತಿದ್ಯಾ? ಏನು ವಿಷಯ? ಆಫೀಸ್ ಟೆನ್ಷನ್ನಾ? ಆಫೀಸ್ದೇನಿಲ್ಲ ಪರ್ಣ, ಗೆಳೆಯನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಪಾಪ ಅವನು ಅಮ್ಮನಿಗೋಸ್ಕರ ಎಷ್ಟು ವರ್ಷ ಕಾದ. ಅಮ್ಮ ಸಿಕ್ಕಿದ್ರಲ್ಲ ಅಂತ ಸಂತೋಷ ಪಟ್ಟ. ಆದರೆ ಅಮ್ಮನ ಪರಿಸ್ಥಿತಿ ನೋಡು, ಅವ್ರು ಎಲ್ಲಿದ್ದೀನಿ ಏನೂ ಗೊತ್ತಾಗ್ತಾ ಇಲ್ಲ. ಅವ್ರು ಮುಂಚಿನ ಥರ ಆಗಬೇಕು ಅಂತ ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತಾ ಇದ್ದಾನೆ, ಡಾಕ್ಟ್ರಿಗೆಲ್ಲ ತೋರಿಸ್ತಾ ಇದ್ದಾನೆ. ಒಟ್ಟು ಅವನಿಗೆ ಅಮ್ಮನ ಜೊತೆ ಇರಬೇಕು, ಚೆನ್ನಾಗಿ ಮಾತಾಡಬೇಕು ಅನ್ನೋ ಆಸೆ. ಆದರೆ ಆಸೆಗೆ ಆ ಡಾಕ್ಟ್ರು ತಣ್ಣೀರು ಹರಿಸ್ಬಿಟ್ರಲ್ಲ. ಯಾಕೆ? ಏನಂದ್ರು ಡಾಕ್ಟ್ರು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.